ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ವಿಜೇಂದ್ರ ಆಕ್ಟಿವ್ ಆಗಿದ್ದಾರೆ. ಹೈಕಮಾಂಡ್ ಕೊಟ್ಟ ಟಾಸ್ಕ್ ಅನ್ನು ಮುಟ್ಟೋಕೆ ರಾಜ್ಯ ಬಿಜೆಪಿ ತಂತ್ರಗಾರಿಕೆ ಹೆಣಿತಾ ಇದೆ. ವಿಜೇಂದ್ರ ಫುಲ್ ಆಕ್ಟಿವ್ ಆಗಿದ್ದಾರೆ, ಓಡಾಡ್ತಿದ್ದಾರೆ, ರಾಜ್ಯ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಹೈಕಮಾಂಡ್ ಟಾಸ್ಕ್ ಕೊಟ್ಟಿದೆ. ಮೊನ್ನೆ ಹೋದಾಗ ಅವರಿಗೆ ಎಲ್ಲ ಜಿಲ್ಲೆಗಳಿಗೆ ಹೋಗಬೇಕು, ಸಂಘಟನೆ ಮಾಡಬೇಕು, ಲೋಕಸಭೆ ಚುನಾವಣೆಗೆ ತಯಾರಿಗಳನ್ನು ಮಾಡ್ಕೊಳ್ಬೇಕು ನೀವು ಅಂತ. ಆಮೇಲೆ ಎಲ್ಲ ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡಬೇಕು ಅನ್ನೋದು. ಈಗಾಗಲೇ ಪದಾಧಿಕಾರಿಗಳ ಆಯ್ಕೆ ಆಯಿತು, ಅವರ ಆಪ್ತರಿಗೆ ಮಣೆ ಹಾಕಲಾಯಿತು. ಒಂದು ಹೊಸ ಟೀಮ್, ಯಂಗ್ ಟೀಮನ್ನು ಕಟ್ಕೊಂಡಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ಹಿನ್ನೆಲೆ ಇವತ್ತು ವಿಜೇಂದ್ರ ಸಭೆ ನಡೆಸ್ತಾರೆ. ನೂತನ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಜೊತೆ ಚರ್ಚಿಸಿ ಅಂತಿಮವಾಗಿ ಫೈನಲ್ ಮಾಡ್ತಾರೆ. ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತೆ. ಅಂದರೆ ಜಿಲ್ಲಾಧ್ಯಕ್ಷರ ನೇಮಕ ಆಗಬೇಕು. ಈ ಹಿಂದೆ ಇದ್ದಂಥವ್ರನ್ನ ಅವ್ರಿಗೆ ಗೇಟ್ ಪಾಸ್ ಕೊಟ್ಟು ಹೊಸ ಮುಖಗಳಿಗೆ ಮಣೆ ಹಾಕೋದು ಅಥವಾ ಯುವಕರಿಗೆ ಮಣೆ ಹಾಕೋದು, ಜಾತಿ ಆಧಾರದ ಮೇಲೆ ಇಲ್ಲಿ ಲೆಕ್ಕಾಚಾರಗಳನ್ನು ಹಾಕುವಂತಹ ಸಾಧ್ಯತೆಗಳಿರಬಹುದು. ಲೋಕಸಭೆ ಚುನಾವಣೆಗೆ ಅನುಕೂಲ ಆಗುವಂಥ ತಂತ್ರಗಾರಿಕೆಗಳು ಏನೇನು ಮಾಡಬೇಕು ಎಲ್ಲವನ್ನೂ ಕೂಡ ವಿಜೇಂದ್ರ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈಗ ರಾಜ್ಯಾದ್ಯಂತ ಪ್ರವಾಸ ಮತ್ತು ಸಮುದಾಯಗಳ ಪ್ರತ್ಯೇಕವಾರು ಸಮಾವೇಶ ಆಗಿರ್ಬೋದು. ಈಗ ಪದಾಧಿಕಾರಿಗಳಲ್ಲಿ ಒಂದು ರೀತಿ ಹುಮ್ಮಸ್ಸನ್ನು ತುಂಬಲಿಕ್ಕೆ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಜಿಲ್ಲಾಧ್ಯಕ್ಷರ ನೇಮಕ ಕೂಡ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲೇ. ಹಾಗಾಗಿಯೇ ಸಭೆಯನ್ನು ಕರೆದಿದ್ದಾರೆ. ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಅಂದರೆ ಲೋಕಸಭೆ ಚುನಾವಣೆಗೆ ಟಾರ್ಗೆಟನ್ನು ಕೊಡೋದು. ಈ ಜಿಲ್ಲೆಯಲ್ಲಿ ನಮಗೆ ಇಷ್ಟೇ ಲೀಡ್ ಬರಬೇಕು ಅಥವಾ ಈ ಕ್ಷೇತ್ರವನ್ನು ನಾವು ಈ ಬಾರಿ ಗೆಲ್ಲೇಬೇಕು. ಅಂದರೆ ಬೂತ್ ಮಟ್ಟದಲ್ಲಿ ಮನೆ ಮನೆಗೆ ಹೋಗಿ ಯಾವ ರೀತಿ ಸಂಘಟನೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಜೇಂದ್ರ ಅವರು ಸಲಹೆಗಳನ್ನು ಕೊಡಲಿದ್ದಾರೆ. ಈಗಾಗಲೇ ರಾಜ್ಯ ಉಪಾಧ್ಯಕ್ಷರು ಕೂಡ ನೇಮಕ ಆಗಿದ್ದಾರೆ. 10 ಜನ ಉಪಾಧ್ಯಕ್ಷರು, ಮುಖ್ಯ ಕಾರ್ಯದರ್ಶಿಗಳು ಮತ್ತು ಸಮುದಾಯವಾರು ಘಟಕಗಳ ಅಧ್ಯಕ್ಷರ ನೇಮಕ ಮಾಡಲಾಗಿದೆ. ಅವ್ರ ಜೊತೆಗೆ ಸಭೆಯನ್ನು ಮಾಡ್ತಾರೆ. ಅವರಿಗೆ ಒಂದು ರೀತಿ ಟಾಸ್ಕನ್ನು ಕೊಡ್ಬೋದು ಅಥವಾ ವರದಿಯನ್ನು ತರಿಸ್ಕೊಳ್ಬೋದು. ಈಗ ಯಾವ್ಯಾವ ಜಿಲ್ಲೆಗೆ ಅಧ್ಯಕ್ಷರನ್ನು ಇವ್ರನ್ನ ಮಾಡಿದರೆ ಸೂಕ್ತ ಅಂಥೇಳಿ, ಯಾರು ಮಾಡಿದರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಅದರ ಜೊತೆಗೆ ಯಾರು ಓಡಾಡಿ ಕೆಲಸ ಮಾಡ್ತಾರೆ, ಮನೇಲಿ ಕೂರೋದು ಬೇಡ, ಅಂದರೆ ಮನೇಲಿ ಕೂರುವಂಥ ವ್ಯಕ್ತಿಗಳು ಬೇಡ, ಇಲ್ಲಿ ಯಂಗ್ ಆಗಿರಬೇಕು ಮತ್ತು ಪಕ್ಷ ಸಂಘಟನೆ ಮಾಡಬೇಕು, ಎಲ್ಲ ಕಡೆಗಳಲ್ಲೂ ಕೂಡ ಸಂಚಾರ ಮಾಡಬೇಕು, ಅಂಥವ್ರಿಗೆ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಲಿದ್ದಾರೆ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ವಿಜೇಂದ್ರ ಹೈಕಮಾಂಡ್ ಕೊಟ್ಟಂಥ ಟಾಸ್ಕನ್ನು ನೆರವೇರಿಸಲಿಕ್ಕೆ. ಬಟ್ ಇವತ್ತಿನ ಸಭೆ ಎಷ್ಟು ಮಹತ್ವ ಪಡೆದುಕೊಂಡಿದೆ, ಜಿಲ್ಲಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಲಿದ್ದಾರೆ? ಪ್ರಭು, ಜಿಲ್ಲಾಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಇವತ್ತು ಮಹತ್ವದ ಸಭೆಯನ್ನು ಕರೆದಿದೆ. ರಾಜ್ಯಾಧ್ಯಕ್ಷರಾದ ಬಳಿಕ ತಮ್ಮದೇ ತಂಡವನ್ನ ಕಟ್ಟಿಕೊಂಡು ಪಕ್ಷ ಸಂಘಟನೆ ವಿಚಾರದಲ್ಲಿ ತೊಡಗಿಸಿಕೊಂಡಿರುವಂತಹ ವಿಜೇಂದ್ರ ಅವರು ಈಗ ಆ ನಿಟ್ಟಿನಲ್ಲೂ ಜಿಲ್ಲೆಯಲ್ಲೂ ಪಕ್ಷವನ್ನ ಇನ್ನಷ್ಟು ಬಲಪಡಿಸುವ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ನೇಮಕಕ್ಕೂ ಮುಂಚೆ ಜಿಲ್ಲೆಯ ಪ್ರಮುಖ ಪದಾಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಲಿದ್ದಾರೆ. ಆ ಸಭೆಯಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸಿ ಯಾರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಬೇಕು, ಅವರ ಶಕ್ತಿ ಏನು ಅನ್ನೋದರ ಬಗ್ಗೆ ತಿಳಿದುಕೊಳ್ಳಲಿದ್ದಾರೆ. ಆ ಬಳಿಕ ಶಿಫಾರಸಿಗೆ ಬಂದಿರುವಂತಹ ಹೆಸರುಗಳನ್ನ ಪರಿಶೀಲನೆ ಮಾಡಿ ಅಂತಿಮವಾಗಿ ಒಬ್ಬರನ್ನ ಆಯ್ಕೆ ಮಾಡಲಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇವತ್ತೇ ಅಂತಿಮ ನಿರ್ಣಯ ಕೂಡ ಆಗಬಹುದು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆದ್ರೆ ಇವತ್ತು ಸಭೆ ನಡೆಯೋದ್ರಿಂದಾಗಿ ಸಂಜೆ ವೇಳೆಗೆ ಈ ನಿರ್ಧಾರ ಪ್ರಕಟವಾಗಬಹುದು. ಇದಾದ ಬಳಿಕ ಅವರು ರಾಜ್ಯ ಪ್ರವಾಸದ ಚಿಂತನೆಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಈಗ ಅಂದ್ರೆ ಈ ಎಲ್ಲ ವಿಚಾರಗಳನ್ನ ಕ್ರೋಢೀಕರಿಸಿ ಒಟ್ಟಾರೆ ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡಿಕೊಂಡು ರಾಜ್ಯ ಪ್ರವಾಸವನ್ನ ಮಾಡಿ ಪಕ್ಷ ಸಂಘಟನೆ ಮಾಡಿಕೊಂಡು ಲೋಕಸಭಾ ಚುನಾವಣೆಯ ವೇಳೆಗೆ ಇನ್ನಷ್ಟು ಸದೃಢವಾದ ಪಕ್ಷದೊಂದಿಗೆ ಚುನಾವಣೆ ಎದುರಿಸುವ ನಿರ್ಧಾರವನ್ನು ಹೊಂದಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆ ಬಹಳ ಮಹತ್ವದ್ದಾಗಲಿದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.